ಇವತ್ತು ರಾಕೇಶ್ ಮತ್ತೆ ನಿತಿನ್ ಇಬ್ರು ಬಂದಿದ್ದಾರೆ. ಅವ್ರ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ ಅಂತ. ಖಂಡಿತ ಬ್ರೋ, ನಮ್ಮ ಕಡೆ ಏನು ಸಪೋರ್ಟ್ ಆಗುತ್ತೆ ನಾವು ಮಾಡೇ ಮಾಡ್ತೀವಿ ಅಂತ ಬಂದಿದ್ದಾರೆ. ನೀವು ನೋಡಿದ್ದೀರಾ ಮಗುದು ಏನು ಕಂಡೀಷನ್ ಇದೆ ಆ್ಯಂಡ್ ಆಲ್ಮೋಸ್ಟ್ ಆಲ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದೀವಿ. ನಾವು ಏನು ಫಂಡ್ ಬೇಕು ಅನ್ನೋದು ಡೊನೇಟ್ ಮಾಡಿ ಅಂತ ನಾವು ಎಲ್ಲರಿಗೂ ಕೇಳ್ತಾ ಇದೀವಿ. IPL ಅಂದ್ರೆ ಇಷ್ಟೊಷ್ಟು ಜನ 15,000 ಹಾಕಿ ಎಷ್ಟೊಂದು ಜನ ಏನೇನೋ ಖರ್ಚು ಮಾಡ್ತಾ ಇದ್ದೀರಾ, ವೀಡಿಯೋಗಳು ನೋಡ್ತಾ ಇದ್ದೀರಲ್ವಾ. ಒಂದೊಂದು ರೂಪಾಯಿ ಹಾಕಿದ್ರು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಕಿದ್ರು ಅವ್ರಿಗೂ ಹೆಲ್ಪ್ ಆಗುತ್ತೆ. ಒಂದು ಮಗು ಜೀವ ಉಳಿತೈತೆ ಅಂತ ನಮಗೊಂದು ಖುಷಿ ಆಗುತ್ತೆ. ನಮ್ಮ ಅಕ್ಕನ ನೋಡಿದ್ರೆ ನಮಗೆ ಬೇಜಾರಾಗ್ತೈತೆ. ನಮ್ಮ ಅಕ್ಕನ ಥರನೇ ಇದ್ದಾರೆ. ನೀವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಿಮಗೂ ಖುಷಿ ಆಗುತ್ತೆ ಬ್ರೋ. ನೀವು ಹೆಲ್ಪ್ ಮಾಡಿ. ಒಬ್ಬೊಬ್ಬರು 11 ರೂಪಾಯಿ ಹಾಕಿದ್ರು 1 ಲಕ್ಷ ಜನ ಹಾಕಿದ್ರು 1 ಲಕ್ಷ ಬರೋದು ಅವ್ರಿಗೆ. ಏನೇಂದ್ಕೋ ಕಳೀತೀರಾ, ಇದು ಒಂದು ಮಗು ಉಳಿಸೋದು ಮಾಡಿ ದೇವ್ರು ನಿಮಗೂ ಒಳ್ಳೇದು ಮಾಡೋದು ಅಂತ ಕೇಳ್ಕೊಂಡು ಹೆಲ್ಪ್ ಮಾಡಿ ಅಂತ ಹೇಳ್ದ. ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು 10 ಜನಕ್ಕೆ ಶೇರ್ ಮಾಡಿ. ಅವ್ರಾರು ಮಾಡೋರಾರು ಮಾಡ್ತಾರೆ. ಒಂದು 2-3 ದಿನದಿಂದ ಯಾರು ಇನ್ಫ್ಲುಯೆನ್ಸರ್ಸ್ ಮುಂದೆ ಬರ್ತಾ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ರಿಕ್ವೆಸ್ಟ್ ಮಾಡ್ಕೊತ ಲೈಕ್ ಕೊಟ್ಟು ಸುಮ್ಮನೆ ಆಗ್ತಾ ಇದ್ದೀರಾ ಅಥವಾ ಸ್ಟೋರಿಗೆ ಆಗ್ತಾ ಇದ್ದೀರಾ ಜಸ್ಟ್ ಅಂತ. ನನಗೆ ಆ ನಂಬಿಕೆ ನಿಜವಲ್ಲೂ ಇವಾಗ ಜಾಸ್ತಿ ಆಗ್ತದೆ. ಯಾಕಂದರೆ ಎಲ್ಲ ಇನ್ಫ್ಲುಯೆನ್ಸರ್ಸ್ ಈ ಥರ ಒಂದು ಮಗುದೊಂದು ಕಷ್ಟ ಅಂದ ತಕ್ಷಣ ಎಲ್ಲರೂ ಓಡ್ ಬರ್ತಾ ಇದ್ದಾರೆ. ಪಾಪ ಅವರು ಬ್ರೋ ನಾಳೆಗೆ ಬನ್ನಿ ಅಂದರೆ ನಾಳೆಗೆ ಬರ್ತೀನಿ ಬ್ರೋ, ಒಂದು ಮಗುದು ವಿಷಯ ಅಲ್ವಾ, ನಾನು ಬಂದೇ ಬರ್ತೀನಿ ಅಂತ ಅವರು ಮತ್ತು ರಾಕೇಶ್ ಇಬ್ಬರು ಬಂದರು. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಮಾತ್ರ ಅಲ್ಲ, ಕಂಟೆಂಟ್ ಮಾತ್ರ ಅಲ್ಲ, ಈ ಥರ ಒಳ್ಳೆ ಕೆಲಸಕ್ಕೂ ನೀವು ಬಂದ್ರಲ್ಲ, ರೆಸ್ಪೆಕ್ಟ್ ಜಾಸ್ತಿ ಆಯಿತು ಬ್ರೋ ನಿಜವಲ್ಲೂ. ಥ್ಯಾಂಕ್ ಯು.